ಮನೆ ಮನೆಯಲ್ಲಿ ಯಕ್ಷಗಾನ ಅಭಿಯಾನ ಇದರ ಹೊಸ ಹೆಸರಿಗೆ ಸ್ವಾಗತ. ನಾವೀಗ ಬಂದು ನಿಂತಿರುವಂತದ್ದು ಗೋಸಾಡದ ಪುಣ್ಯಭೂಮಿ. ನಮಗೆ ಗೊತ್ತಿದೆ, ದೇವರ ನೆಲೆಬೀಡು ಅಂತಲೇ ಹೆಸರುವಾಸಿಯಾದ, ಹೆಸರೇ ಸೂಚಿಸುವ ಹಾಗೆ ಇದು ಗೋಸಾಡ. ಇಲ್ಲಿ ಅನೇಕ ಮಂದಿ ಶ್ರದ್ಧಾಳುಗಳು ನಮ್ಮ ಸಮಾಜಕ್ಕಾಗಿ ಬೆಳಕಾಗಿ ನಿಂತವರು. ಈ ತಾಣದಲ್ಲಿ ಯಕ್ಷಗಾನಕ್ಕೆ ಪುನಶ್ಚೇತನ ಕೊಡುವಂತಹ ಪುಟ್ಟ ಪ್ರಯತ್ನದ ಫಲವಾಗಿ ನಡೆಯುತ್ತಿರುವ ಅಭಿಯಾನ ಹೊಸ ರೂಪನ್ನು ಪಡೆಯುತ್ತಾ ಇದೆ. ಇಲ್ಲಿ ನೆಲೆಗೊಂಡು ಪರಂಪರಾಗತ ಕೃಷಿಗೆ ಆದ್ಯತೆಯನ್ನು ಕೊಡ್ತಾ ಇರುವಂತಹ ಸುಬ್ಬ ಪಾಟಾಳಿಯವರ ನಿವಾಸಕ್ಕೆ ನಾವು ಬಂದು ತಲುಪಿದ್ದೇವೆ. ಅವರು ಪರಂಪರಾಗತವಾದ ಕೃಷಿಯನ್ನು ನೆಚ್ಚಿಕೊಂಡವರು. ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಕೃಷಿ ರೀತಿಯನ್ನೇ ಯಥಾವತ್ತಾಗಿ ಮುಂದುವರಿಸುತ್ತಾ ಸಾಗುತ್ತಿರುವವರು. ವಿಶೇಷವಾಗಿ ಹೇಳಬೇಕಿದ್ರೆ ಗದ್ದೆ ಬೇಸಾಯ ಎನ್ನುವಂಥದ್ದು ಇವತ್ತಿನ ಕೃಷಿ ವಿಧಾನದಿಂದ ಸ್ವಲ್ಪ ದೂರ ಸರಿಯುತ್ತಿರುವಂತಹ ಸಂದರ್ಭದಲ್ಲಿ ಅವರು ಅದನ್ನೇ ನಡೆಸುವ ಮೂಲಕ ಅದಕ್ಕೆ ಪುನಶ್ಚೇತನವನ್ನು ಕೊಡುವ ಬಹಳ ಸಾರ್ಥಕವಾದ ಒಂದು ಕಾಯಕವನ್ನು ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿಯೂ ಅವರು ಮಾನನೀಯರಾಗಿದ್ದಾರೆ, ಗೌರವಕ್ಕೆ ಕಾರಣರಾಗಿದ್ದಾರೆ. ಸುಬ್ಬ ಪಾಟಾಳಿಯವರ ಪರಂಪರೆಯೇ ಅಂಥದ್ದು. ಮಹಾಲಿಂಗ ಕೋಬರ ಎನ್ನುವ ಹೆಸರಿನಲ್ಲಿ ಪೆರಣೆ ಶ್ರೀ ಭಗವತಿ ದೇವಸ್ಥಾನದ ಮಹನೀಯರಲ್ಲಿ ಇದ್ದಂತಹ ಆ ಹಿರಿಯರ ಪರಂಪರೆಯಲ್ಲಿ ಬಂದವರು. ಅವರಿಂದಲೇ ಬಂದಂತಹ ಧಾರ್ಮಿಕತೆ ಇವರ ಕಾಲಕ್ಕೂ ಮುಂದುವರಿದು ಇವತ್ತು ಸಮಾಜಕ್ಕೆ ಬೆಳಕಾಗುವಷ್ಟು ಬೆಳೆದು ನಿಂತಿದೆ. ತಲತಲಾಂತರದಿಂದ ಬಂದ ಕೃಷಿ ವಿಧಾನ, ರಕ್ತಗತವಾಗಿ ಬಂದಂತಹ ಸಾಂಸ್ಕೃತಿಕತೆ, ಜೊತೆಯಲ್ಲಿ ಸಾಮಾಜಿಕವಾಗಿ ಬಂದ ಕಲಾ ಅಭಿರುಚಿಗಳು, ಇವನ್ನೆಲ್ಲ ಒಟ್ಟಿಗೆ ಸೇರಿಸಿದರೆ ಇವರ ಮನೆಯ ಸ್ವರೂಪ ಬಂದು ನಿಲ್ತದೆ. ಮಕ್ಕಳು, ಮರಿಮಕ್ಕಳು ಎಲ್ಲರೂ ಇರುವಂತಹ ಸಂತುಷ್ಟ ಕುಟುಂಬದ ಯಜಮಾನರಾಗಿ ಇವರ ಕುಟುಂಬ ಇವತ್ತು ಬಹಳ ದೊಡ್ಡದಾಗಿ ಬೆಳೆದಿದೆ, ಬೆಳೆಯುತ್ತಾ ಇದೆ. ಸಮಾಜಕ್ಕೆ ಏನನ್ನಾದರೂ ಕೊಡಬೇಕು ಎನ್ನುವ ಸದಾಶಯವನ್ನು ಇರಿಸಿಕೊಂಡು ಧಾರ್ಮಿಕತೆಗೆ, ಸಾಂಸ್ಕೃತಿಕತೆಗೆ ಆದ್ಯತೆ ನೀಡುತ್ತಾ ಬಂದಿರುವಂತಹ ಇವರ ಮನೆಯಲ್ಲಿ ಮನೆಯಲ್ಲಿ ಯಕ್ಷಗಾನದ ಅಭಿಯಾನ ನಡೆಯುತ್ತಾ ಇರುವುದು ಅತ್ಯಂತ ಸಾರ್ಥಕವಾದ ವಿಚಾರ. ಬಂಧುಗಳೇ, ನಾವೆಲ್ಲರೂ ತಿಳಿದ ಹಾಗೆ ಯಕ್ಷಗಾನದ ಗುರು ಜಯರಾಮ ಪಾಟಾಳಿ ಪಡುಮಲೆ ಅವರ ನಿರ್ದೇಶನದಲ್ಲಿ, ಅಖಿಲೇಶ್ ನಗವುಗಂ ಅವರ ಸಂಚಾಲಕತ್ವದಲ್ಲಿ ಕರ್ನಾಟಕ ರಾಜ್ಯ ಗಡಿ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಜಾನಪದ ಪರಿಷತ್ ಕೇರಳ ಗಡಿನಾಡ ಘಟಕ, ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಸಂಘ ಮತ್ತು ಗಡಿನಾಡ ಯಕ್ಷಗಾನ ಅಕಾಡೆಮಿ ಜಂಟಿಯಾಗಿ ನಡೆಸುತ್ತಿರುವಂತಹ ಈ ಅಭಿಯಾನ ದಾಪುಗಾಲಿರಿಸುತ್ತಾ ಇಲ್ಲಿಗೆ ಬಂದು ನಿಂತಿರುವಂತಹದ್ದು ನಮಗೆ ಹೇಗೆ ಸಂತೋಷವನ್ನು ಕೊಟ್ಟಿದೆಯೋ ಅಷ್ಟೇ ಸಾರ್ಥಕತೆಯನ್ನು ತಮಗೆ ಒದಗಿಸಿಕೊಟ್ಟಿದೆ ಅಂತ ಸುಬ್ಬ ಪಾಟಾಳಿಯವರು ಅತ್ಯಂತ ಕೃತಾರ್ಥತೆಯನ್ನು ಅನುಭವಿಸುತ್ತಿರುವುದಾಗಿ ನಮ್ಮೊಂದಿಗೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಜೊತೆಯಲ್ಲಿ ಗೋಸಾಡದ ಪ್ರಧಾನ ದೇವಾಲಯವಾಗಿರುವ ಶ್ರೀ ಮಹಿಷಮರ್ದಿನಿ ಕ್ಷೇತ್ರದಲ್ಲಿ ನಡೆದಂತಹ ಜೀರ್ಣೋದ್ಧಾರ ಕಾಯಕದಲ್ಲಿ ಬಹಳ ಸಕ್ರಿಯರಾಗಿ ವಿವಿಧ ವಲಯಗಳಲ್ಲಿ ತೊಡಗಿಕೊಂಡವರು ಇವರು ಮತ್ತು ಇವರ ಮನೆ ಮಂದಿಗಳು. ಅದನ್ನೆಲ್ಲ ನಾವು ಬಲ್ಲೆವು. ಈ ನಿಟ್ಟಿನಲ್ಲಿ ಎಲ್ಲಾ ಮಜಲುಗಳನ್ನು ನೋಡಿದಾಗ ಇಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಅತ್ಯಂತ ಸಾರ್ಥಕವಾದ್ದು ಮತ್ತು ಅಭಿಮಾನ ಭಾಜನವಾದ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಿಸುವಲ್ಲಿ ನಿಮಗೆಷ್ಟು ಕುತೂಹಲ ಇದೆಯೋ ನಮಗೂ ಅಷ್ಟೇ ಕುತೂಹಲವನ್ನು ನಾವು ಉಳಿಸಿಕೊಂಡಿದ್ದೇವೆ. ಈ ಮನೆಯ ಹಿನ್ನೆಲೆಯನ್ನು ನೋಡಿಕೊಂಡು ನಾವು ಆರಿಸಿಕೊಂಡಿರುವ ಪ್ರಸಂಗ ಶ್ರೀದೇವಿ ಲಲಿತೋಪಾಖ್ಯಾನ. ಇಲ್ಲಿನ ಪ್ರಧಾನವಾದ ಭಕ್ತಿರಸವಾದ ಒಂದು ಭಾಗವನ್ನು ಆಯ್ದು ಅದನ್ನು ನಮ್ಮ ಪ್ರತಿಭಾವಂತ ಕಲಾವಿದರು ಹೃದಯಂಗಮವಾಗಿ ಚಿತ್ರಿಸುವುದಕ್ಕಿದ್ದಾರೆ. ಬನ್ನಿ, ಆಸ್ವಾದಿಸೋಣ. ಎಲ್ಲ ಕಲಾಭಿಮಾನಿ ಬಂಧುಗಳಿಗೂ ನಮಸ್ಕಾರ. ಈ ಕರ್ಕಾಟಕ ಮಾಸ ಅಂದರೆ ಶ್ರಾವಣ ಮಾಸದಲ್ಲಿ ಮನೆ ಮನೆ ಯಕ್ಷಗಾನ ಎಂಬಂತಹ ಒಂದು ದೊಡ್ಡ ಮಹತ್ವದ ಒಂದು ಕಲೆಯನ್ನ ಆರಾಧಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಈ ತಂಡ ಸಾಂಸ್ಕೃತಿಕ ಆಗಿರಬಹುದು, ಧಾರ್ಮಿಕ ಆಗಿರಬಹುದು, ಅದೇ ರೀತಿ ಕನ್ನಡವನ್ನ ಉಳಿಸಿ ಬೆಳೆಸುವಲ್ಲಿ ನಡೆಸುತ್ತಿರುವಂತಹ ಅವಿರತ ಆ ಶ್ರಮದ ಫಲವಾಗಿರುತ್ತದೆ ಇದೊಂದು ಕಾರ್ಯಕ್ರಮ. ನಮ್ಗೆ ಗೊತ್ತಿದೆ, ನಮ್ಮ ಈ ದೇಶದಲ್ಲಿ ಹೆಸರುವಾಸಾದಂತಹ ಒಂದು ಗಂಡು ಕಲೆಯಾಗಿರುತ್ತದೆ ಯಕ್ಷಗಾನ ಕಲೆ. ಈ ಕಲೆಯನ್ನ ಪ್ರೋತ್ಸಾಹಿಸಿ ಉಳಿಸಿ ಬೆಳೆಸುವಲ್ಲಿ ಅವಿಶ್ರಾಂತ ತಪಸ್ಸನ್ನು ಆಚರಿಸುತ್ತಿರುವಂತಹ
ನಮ್ಮ ಆದರಣೀಯರು, ಗುರುಸುಮಾನರು, ಯಕ್ಷಗಾನದ ದಿಗ್ಗಜರು ಆದಂತಹ ಆತ್ಮೀಯ ಸನ್ಮಿತ್ರರಾದಂತಹ ನಮ್ಮ ಜಯರಾಮ ಪಾಟಾಳಿ ಪಡುಮಲೆ ಅವರ ತಂಡ, ಅದೇ ರೀತಿ ಅಖಿಲೇಶ್ ನಗುಮೋಲ್, ಅದೇ ರೀತಿ ನಮ್ಮ ಶ್ರೀಯುತ ಶ್ರೀನಾಥ್ ಉಪನ್ಯಾಸಕರು ಅವರೆಲ್ಲರೂ ಕೂಡ ಸೇರಿಕೊಂಡು ಈ ಯಕ್ಷಗಾನವನ್ನ ಉಳಿಸಿ ಬೆಳೆಸುವಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ನಾವೆಲ್ಲರೂ ಅವಿರತವಾದ ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ. ಒಂದು ಮನೆಯಲ್ಲಿ ಒಂದು ಯಕ್ಷಗಾನದ ಚೆಂಡೆಯ ಅಥವಾ ಒಂದು ಕಾಲ್ಗೆಜ್ಜೆಯ ನೃತ್ಯದ ಆ ಒಂದು ಶಬ್ದದಿಂದ ಇಲ್ಲಿ ದೇವಿ ಸಂಕಲ್ಪವು ಖಂಡಿತವಾಗಿ ಆವಿರ್ಭವಿಸುವುದು ಎಂಬುದರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ನಮ್ಮ ಗೋಸಾಡ ಕ್ಷೇತ್ರದಲ್ಲಿ ಕಲಾಮಾತೆಯಾದಂತಹ ಮಹಿಷಮರ್ದಿನಿ ಅಮ್ಮನವರ ಈ ದಿವ್ಯ ಸನ್ನಿಧಿ ನೆಲೆಗೊಳ್ಳುವಂತಹ ಈ ಪ್ರದೇಶದಲ್ಲಿ ಆ ಕ್ಷೇತ್ರದ ಒಬ್ಬರು ಸ್ವಯಂ ಸೇವಕರು ಕೂಡ ಆಗಿರತಕ್ಕಂತಹ ಶ್ರೀಯುತ ಸುಬ್ಬ ಪಾಟಾಳಿಯವರ ಮನೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೆಸಿಕೊಡುತ್ತಾ ಇದ್ದಾರೆ. ಇದನ್ನೆಲ್ಲವನ್ನು ನಾವು ಆಸ್ವಾದಿಸಿಕೊಂಡು ಶ್ರೀದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವುದೊಂದಿಗೆ ಕಲಾಮಾತೆಯ ಸೇವೆಯನ್ನು ಮಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು. ಅಂಬಿಕಾ ಸುತ ವಿಘ್ನರಾಜನ ಕೇಳ ಸಂತತೆ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜ ಅಂಬುಜಕ್ಕೆ ಪಟ ಪಡುಗ ಬರ್ತಿದ್ದೇನೆ ಕಥಾಮೃತವ
ವಾಸುಕಿ ಸೇನಾಗಿ ನನ್ನ ಹೊತ್ತಿನಲ್ಲಿ ಲಕ್ಷ್ಮಿಯನ್ನು ಇರಿಸಿಕೊಂಡು ನನ್ನ ಪಾದ ಸೇವೆಯನ್ನು ಮಾಡುತ್ತಾ ಇದ್ದಾಳೆ. ಹಾಗೆ ಭಕ್ತರು ಬಂದಂತ ಸಂದರ್ಭದಲ್ಲಿ ಭಕ್ತರ ಮನದ ಇಷ್ಟಾರ್ಥ ಏನೆಂಬುದು ಕೇಳಿಕೊಂಡಾಗ ಆ ಭಕ್ತರಿಗೆ ಸಂತೋಷವನ್ನು ಉಂಟು ಮಾಡುತ್ತೇನೆ. ಆ ಭಕ್ತರು ಕಷ್ಟವನ್ನು ಹೇಳಿಕೊಂಡ ಸಮಯದಲ್ಲಿ ಆ ಕಷ್ಟವನ್ನು ದೂರ ಮಾಡುವಂತಹ ಕರ್ತವ್ಯ ನನ್ನದಾಗಿದೆ. ಲೋಕಕ್ಕೆ ನಾನು ಜಗದ ರಕ್ಷಕರು ನನ್ನನ್ನು ಕೊಂಡಾಡುತ್ತಾ ಇದ್ದಾರೆ. ಹಾಗೆಯೇ ಕೈಲಾಸದ ಪರಮೇಶ್ವರನ ಮಗನಾದಂತಹ ಬಂಡಾಸುರ ಬ್ರಹ್ಮನಿಂದ ವರವನ್ನು ಹರನಿಂದ ವರವನ್ನೇ ಪಡೆದುಕೊಂಡ. ತನ್ನ ತಂದೆಯಿಂದ ವರವನ್ನು ಪಡೆದುಕೊಂಡ ಮೇಲೆ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. 3 ಲೋಕವೇ ಆತನ ಕೈಯಲ್ಲಾಗಿದೆ. ಅದೇ ರೀತಿಯಲ್ಲಿ ನೇರವಾಗಿ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ. ಇಂದ್ರಾದಿ ಸುಮನಸರನ್ನು ಹೊಡೆದೊಳಿಸಿ ಸಚಿಯನ್ನು ಬಯಸಿದ. ಸ್ವರ್ಗಲೋಕ ತನ್ನದಾಗಿ ಇರಿಸಿಕೊಂಡ. ಹಾಗಾಗಿ ದುಃಖಿಸ್ತನಾದಂತಹ ದೇವೇಂದ್ರ ಬಂದ ನನ್ನಲ್ಲಿ ಹೇಳಿಕೊಂಡಂತಹ ಕಷ್ಟ ಸಮಯದಲ್ಲಿ ಆತನಿಗೆ ಸ್ವರ್ಗಲೋಕದಲ್ಲಿ ಇಲ್ಲದ ಕಾರಣವಾಗಿ ಆ ಸ್ವರ್ಗಲೋಕವನ್ನು ಮತ್ತೆ ಪಡೆದುಕೊಳ್ಳಬೇಕೆಂಬ ಉದ್ದೇಶದಿಂದ ಕಷ್ಟವನ್ನು ಹೇಳಿಕೊಂಡಿದ್ದಾನೆ. ಆದರೆ ಕೊಟ್ಟಂತ ಮಾತು ಉಳಿಸಿಕೊಡಬೇಕಾದ್ದು ನನ್ನ ಕರ್ತವ್ಯ ಅಲ್ಲವೇ? ಸರಿ, ಆದ್ರೆ ಹೇಗೆ? ಸರಿ, ಗೊತ್ತಾಯಿತು. ಧರಣಿ ಮೂರನು ಮೋಸಗೊಳಿಸುವ ಹಾಗೆಯೇ ನಾನಾಗಿ ನೇರವಾಗಿ ಆತನ ಬಳಿಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಆತನನ್ನು ಮರುಳುಗೊಳಿಸಬೇಕು, ಮೋಹದ ಬಲೆಯೊಳಗೆ ಸಿಲುಕಿಸಿಕೊಳ್ಳಬೇಕು. ಧರಣಿ ಮೂರನ್ನು ಸೋಲಿಸುವಂತಹ ಆ ಹೆಣ್ಣಿನ ರೂಪ ಆಗಬೇಕು. ಸರಿ, ಸೃಷ್ಟಿಯನ್ನು ಮಾಡುತ್ತೇನೆ, ಮೋಹಿನಿಯನ್ನು ಸೃಷ್ಟಿ ಮಾಡುತ್ತೇನೆ.
ಆಶ್ಚರ್ಯವಾಯಿತು ಸ್ವಾಮಿ. ಯಾಕೆ? ಕ್ಷಣ ಮಾತ್ರದಲ್ಲಿ ನನ್ನ ಸೃಷ್ಟಿ ಆಯಿತು. ಯಾರಿಂದ ಆಯ್ತು? ಹಾ. ಸುತ್ತ ಮುತ್ತ ಮೇಲೆ ಕೆಳಗೆ ದೃಷ್ಟಿ ಹಾಯಿಸಿದೆ. ಪ್ರತ್ಯಕ್ಷವಾಗಿ ನಿಮ್ಮನ್ನೇ ಕಂಡೆ. ಹಾ. ನನ್ನ ಮನಸ್ಸಿನ ನಾನು ಅರ್ಥ ಮಾಡಿಕೊಂಡೆ. ಏನು? ಈ ರೀತಿಯಾದ ನನ್ನ ಸೃಷ್ಟಿ ಕಾರಣ ನೀವೇ ಎಂಬುದಾಗಿ. ಜನಕ, ಹಾ. ನನ್ನ ನೋಡುವಾಗ ಹಾ. ಪ್ರಾಯ ಪ್ರಬುದ್ಧರಾಗಿದ್ದೇನೆ. ಇಡೀ ಮನುಷ್ಯನ ಹುಟ್ಟಾಗುವುದು ಹೇಗೆ? ಹೇಗೆ? ಒಬ್ಬಾಕೆ ತಾಯಿ ಹಾ. 9 ತಿಂಗಳು ಹೊತ್ತು ಹಾ. 10ನೇ ತಿಂಗಳಲ್ಲಿ ಪ್ರಪಂಚದ ಬೆಳಕನ್ನು ತೋರಿಸ್ತಾಳಂತೆ. ನನ್ನ ಹುಟ್ಟು ಹಾಗಲ್ಲ. ಹಾ. ಪ್ರಾಯ ಪ್ರಬುದ್ಧಳಾಗಿದ್ದೇನೆ. ಬಾಲ್ಯ ಜೀವನ ಎಂಬುದು ಇಲ್ಲ. ಬುದ್ಧಿಶಕ್ತಿಯಿಂದ ಕೂಡಿಕೊಂಡಿದ್ದೇನೆ. ಶೃಂಗಾರಭರಿತಳಾಗಿದ್ದೇನೆ. ಅಪ್ಪ, ಏನು? ಸಂಶಯಕ್ಕೊಳಗಾಗಿದ್ದೇನೆ. ಹಾ. ನನ್ನ ಸೃಷ್ಟಿ ಯಾಕಾಗಿ ನನ್ನನ್ನು ಮಿಕ್ಕವರು ಗುರುತಿಸಿ ಕರೆಯುವುದಕ್ಕೆ ಒಂದು ಹೆಸರಾಗಬೇಕು. ಎಲ್ಲ ಸಂವಿಧಾನದಿಂದ ಅಪ್ಪಣೆಯಾಗಬೇಕಪ್ಪ. हरिनाम बगे जगह पटल हरे फूल ಹೌದು, ನಿನ್ನ ಹುಟ್ಟು ಹೇಗಾಯಿತು ಎಂಬುದು ನಿನಗೆ ಪ್ರಶ್ನೆ ಮೂಡುತ್ತಾ ಉಂಟು. ಸತ್ಯ. ಕಾರ್ಯ ಇಲ್ಲದೆ ಹುಟ್ಟಾಗುವುದಿಲ್ಲ ಒಬ್ಬರದ್ದು. ಕಾರಣ ಇದೆ. ಅಂದ್ರೆ ಪರಮೇಶ್ವರ ಮಗನಾದಂತಹ ಬಂಡಾಸುರನು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಹಾಗಾಗಿ ಆತನನ್ನು ಮೋಹದ ಬಲೆಯೊಳಗೆ ಸಿಲುಕಿಸಿಕೊಳ್ಳಬೇಕು. ಹೆಣ್ಣು ಹೊಂದು ಮಣ್ಣು ಇಳಿದಕ್ಕೆ ಮೂರಕ್ಕೆ ಸೋಲದವರು ಯಾರು ಇಲ್ಲ. ಆದ ಕಾರಣದಿಂದ ನಿನ್ನನ್ನು ಸೃಷ್ಟಿ ಮಾಡಿದೆ. ಯಾಕೆ? ನೇರವಾಗಿ ಆತನ ಬಳಿಗೆ ಹೋಗಬೇಕು. ಕಡೆಗಣ್ಣಿನ ಕಡಿದೋಟದಿಂದ ಅವನನ್ನು ಮೋಹಿಸುವುದಕ್ಕೆ ನೀನು ಪ್ರಯತ್ನ ಮಾಡಬೇಕು. ಹಾಗಾಗಿ ಈಗ ನಿನಗೊಂದು ಹೆಸರಾಗಬೇಕಲ್ಲ. ನಿನ್ನ ರೂಪ ಕೊಪ್ಪಂತ ಹೆಸರನ್ನು ಇರಿಸಿದ್ದೇನೆ, ಮೋಹಿನಿ ಎಂಬುದಾಗಿ. ಮಗಳೇ, ಈಗ ನೀಗಲೇ ನೇರವಾಗಿ ನೀನು ಆ ಬಂಡಾಸುರನ ಬಳಿಗೆ ತೆರಳಬೇಕು. ಹೋಗುವೆಯಾ? ಅಪ್ಪ, चलो बिना लगने बगली सिलो बल्लभ करे
ದುಷ್ಟಾಂತ ಭಂಡಾರ ಒದಗಬೇಕಾಗಿ ನನ್ನ ಸೃಷ್ಟಿ. ಅಪ್ಪ ನೀವೇನು ಯೋಚಿಸಬೇಡಿ. ಒಬ್ಬಾಕೆ ಹೆಣ್ಣು ಆ ರಕ್ಕಸನ ಬಳಿಗೆ ಹೋದಾಗ ಖಂಡಿತವಾಗಿಯೂ ಆ ಹೆಣ್ಣಿನ ರೂಪವನ್ನು ಕಂಡಾಕ್ಷಣ ಅವನ ಮನಸ್ಸು ಖಂಡಿತವಾಗಿಯೂ ಮರುಳಾಗಲೇಬೇಕು. ಅದಕ್ಕೆ ಬೇಕಾಗಿ ನೀವು ನನ್ನ ಹರಸಿ ಕಳುಹಿಸಿಕೊಟ್ರೆ ಸಾಕಪ್ಪ. ಒಣಪು ವಯ್ಯಾರ ಬೆಳಕು ಭಿನ್ನಾಣದಿಂದ ಆ ಕಳನ ಬಳಿಗೆ ನಾನು ಹೋಗ್ತೇನೆ, ಅವನ ಮನಸ್ಸನ್ನು ಮರಳುಗೊಳಿಸ್ತೇನೆ. ಆ ಬಳಿಕ ಅವನನ್ನು ಕೊಲ್ಲುವುದಕ್ಕೆ ನಿಮಗೆ ಅವಕಾಶ ಮಾಡಿಕೊಡುತ್ತೇನೆ. ಕಳುಹಿಸಿಕೊಡಿಯಪ್ಪ. ದೊರೆಯಲು ಪ್ರಸಾರ ಈ ಮನೆಯಲ್ಲಿ ನಡೆದಂತಹ ಮನೆ ಮನೆಯಲ್ಲಿ ಯಕ್ಷಗಾನ ಅಭಿಯಾನ ಸರಣಿಯ ವಿನೂತನ ಯಶಸ್ಸು ಶ್ರೀದೇವಿ ಲಲಿತೋಪಾಖ್ಯಾನದ ಒಂದು ಭಾಗವನ್ನು ಬಹಳ ಮನೋಹರವಾಗಿ ನಮ್ಮ ಕಲಾವಿದರು ಪ್ರಸ್ತುತಗೊಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಕಲಾ ಪ್ರಕಾರವನ್ನು ಪ್ರದರ್ಶಿಸುವುದರ ಜೊತೆಗೆ ನಮಗೆ ಆಶ್ರಯವನ್ನು ನೀಡಿದ ಮನೆ ಮಂದಿಗೆ ಯಥಾಶಕ್ತಿ ಯಥಾಸಾಧ್ಯ ಗೌರವಿಸುವಂತಹ ಪರಿಪಾಠವನ್ನು ನಾವು ಇರಿಸಿಕೊಂಡು ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಈ ಮನೆಯ ಹಿರಿಯ ದಂಪತಿ ಅವರನ್ನು ಗೌರವಿಸುವಂತಹ ಸನ್ನಿವೇಶ ಇದು. ನಮ್ಮ ಸಮಾಜದ ಹಿರಿಯ ಧುರಂಧರರಾದ
ಸುಧಾಮ ಗೋಸಾಡ್ ಅವರು ನಮ್ಮ ಜೊತೆಗಿದ್ದಾರೆ ಮತ್ತು ಹರೀಶ್ ಗೋಸಾಡ್ ಅವರಿದ್ದಾರೆ, ಕೀರ್ತನ್ ಗೋವಿಂದ ಅವರಿದ್ದಾರೆ, ಪ್ರೊಫೆಸರ್ ಎ ಶ್ರೀನಾಥ್ ಅವರು ಜೊತೆಗಿದ್ದಾರೆ. ನಮ್ಮ ಸರಣಿಯ ನಿರ್ದೇಶಕರಾದಂತಹ ಜಯರಾಮ್ ಪಾಟಾಳಿ ಪಡುಮಲೆ ಅವರು, ಸಂಚಾಲಕರಾದ ಅಖಿಲೇಶ್ ನಗುಮುಗಮ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಎಲ್ಲ ಹಿರಿಯರ ಅನುಮತಿಯೊಂದಿಗೆ ಈ ಮನೆಯ ಹಿರಿಯ ದಂಪತಿಯನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ವಿಶಿಷ್ಟ ಅತಿಥಿಯಾಗಿ ನಮ್ಮ ಜೊತೆಗೆ ಭಾಗವಹಿಸಿದವರು ಶ್ರೀ ಸುಧಾಮ ಗೋಸಾಡ್. ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಬೇರೆ ಬೇರೆ ಮಜಲುಗಳಿಂದ ನಮ್ಮ ನಾಡಿನಲ್ಲಿ ಬಹಳ ಸಕ್ರಿಯವಾಗಿ ಜನಪರವಾಗಿ ಚಟುವಟಿಕೆ ನಡೆಸುತ್ತಿರುವಂತಹ ಸುಧಾಮಣ್ಣ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಭಾಗವಹಿಸಿದ್ದು ನಮ್ಮೆಲ್ಲರ ಸುಕೃತ ಅಂತ ನಾವು ಭಾವಿಸ್ತೇವೆ. ಯಥಾಶಕ್ತಿ ಯಥಾಸಾಧ್ಯ ಆ ಹಿರಿಯರನ್ನು ಗೌರವಿಸುವಂತಹ ಸಂದರ್ಭ ಈಗ ನಡೆಯುತ್ತದೆ. ನಮ್ಮ ಸರಣಿಯ ನಿರ್ದೇಶಕರಾದ ಜಯರಾಮ್ ಪಾಟಾಳಿ ಪಡುಮಲೆ ಅವರು ಶಾಲನ್ನು ಹೊದಿಸುವ ಮೂಲಕ ಶ್ರೀಯುತರನ್ನು ಗೌರವಿಸಬೇಕು ಅಂತ ಕೇಳಿದ್ದಾರೆ.